ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಡಿಲಿಷಿಯಸ್ ಆದಂಥ ಚಿಕನ್ ಪಿಜ್ಜಾವನ್ನು ಮಾಡ್ತಿದ್ದೇನೆ. ಈ ಪಿಜ್ಜಾ ಮಾಡಲಿಕ್ಕೆ ಮೊದಲು ಒಂದು ಬೌಲ್ಗೆ 1 ಚಮಚದಷ್ಟು ಸಕ್ಕರೆ, ನಂತರ ಅರ್ಧ ಚಮಚದಷ್ಟು ಇನ್ಸ್ಟಂಟ್ ರೈಸ್ಟನ್ನು ಸೇರಿಸಿಕೊಂಡು, ಆಮೇಲೆ ಅರ್ಧ ಕಪ್ಪಷ್ಟು ಉಗುರು ಬೆಚ್ಚಗಿನ ನೀರನ್ನು ಸೇರಿಸಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ 1 ಕಪ್ ಮತ್ತು 1/4 ಕಪ್ಪಷ್ಟು ಮೈದಾವನ್ನು ಸೇರಿಸ್ಕೊಳ್ಬೇಕು. 1/4 ಕಪ್ಪಷ್ಟು ಮೈದಾವನ್ನು ಸೇರಿಸಿಕೊಂಡು ಅರ್ಧ ಚಮಚದಷ್ಟು ಉಪ್ಪನ್ನು ಸೇರಿಸಿಕೊಂಡು, ನಂತರ 1 ಟೇಬಲ್ ಸ್ಪೂನ್ನಷ್ಟು ಆಲಿವ್ ಆಯಿಲನ್ನು ಸೇರಿಸ್ಕೊಂಡಿದ್ದೇನೆ. ಆಲಿವ್ ಆಯಿಲ್ ಇಲ್ಲ ಅಂದರೆ ನಾರ್ಮಲ್ ಕುಕ್ಕಿಂಗ್ ಆಯಿಲನ್ನು ಸೇರಿಸ್ಕೊಳ್ಳಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಇದನ್ನು ಡೋನ ಫಾರ್ಮ್ಗೆ ತರಬೇಕು. ಈ ಡೋವನ್ನು ಒಂದು 10 ನಿಮಿಷಗಳವರೆಗೆ ನಾವು ಇದನ್ನು ಚೆನ್ನಾಗಿ ನೀಡ್ ಮಾಡ್ಕೊಳ್ಬೇಕು. ಈ ಪಿಜ್ಜಾ ಡೋವನ್ನು ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಆಮೇಲೆ ಒಂದು ಪಿಜ್ಜಾ ಟ್ರೇಗೆ ಆಯಿಲಿಂದ ಬ್ರಷ್ ಮಾಡಿಕೊಂಡು ಪಿಜ್ಜಾ ಡೋವನ್ನು ಟ್ರೇಗೆ ತೆಗೆದುಕೊಳ್ತೇನೆ. ಡೋವನ್ನು ಈ ಥರ ಟ್ರೇಗೆ ತಟ್ಟಿಕೊಳ್ತಾ ಎಲ್ಲ ಕಡೆ ಈವನ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸಪೋಸ್ ನಿಮಗೆ ಈ ಥರ ಮಾಡೋದು ಕಷ್ಟ ಅಂತಾದರೆ ಮೊದಲು ರೋಲಿಂಗ್ ಪಿನ್ನಿಂದ ರೋಲ್ ಮಾಡಿಕೊಂಡು ನಂತರ ಟ್ರೇಗೆ ಹಾಕೊಳ್ಳಿ. ಆಮೇಲೆ ನಾವು ಮಾಯೋ ಚಿಲ್ಲಿ ಸಾಸನ್ನು ರೆಡಿ ಮಾಡ್ಕೊಳ್ಳುವ. 2ರಿಂದ 3 ಟೇಬಲ್ ಸ್ಪೂನ್ನಷ್ಟು ಮೈನೀಸ್, 1ರಿಂದ 2 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಸಾಸ್, 1 ಟೇಬಲ್ ಸ್ಪೂನ್ನಷ್ಟು ಹಾಟ್ ಸಾಸನ್ನು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಈ ಸಾಸನ್ನು ಪಿಜ್ಜಾ ಡೋನ ಸೈಡ್ಗೆ ರೌಂಡ್ ಶೇಪಲ್ಲಿ ಈ ಸಾಸನ್ನು ಹಾಕಬೇಕು. ನಿಮ್ಮಲ್ಲಿ ಪೈಪಿಂಗ್ ಬ್ಯಾಗ್ ಇದ್ದರೆ ಅದನ್ನು ಯೂಸ್ ಮಾಡಿ. ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ನಾನು ಚಕ್ಲಿ ಮೇಕರಿಂದ ಸಾಸ್ ಹಾಕ್ತಿದ್ದೇನೆ. ಪೈಪಿಂಗ್ ಬ್ಯಾಗಲ್ಲಿ ಆದರೆ ಪರ್ಫೆಕ್ಟಾಗಿ ಹಾಕ್ಲಿಕ್ಕಾಗ್ತದೆ. ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ನಾನು ಈ ಚಕ್ಲಿ ಮೇಕರಿಂದ ಈ ಥರ ಹಾಕ್ತಿದ್ದೇನೆ. ಆಮೇಲೆ ಡೋನ ತುದಿಯಿಂದ ಸಾಸನ್ನು ಕವರ್ ಮಾಡ್ತಾ ಒಳಗೆ ತಂದು ಲಾಕ್ ಮಾಡಬೇಕು. ಆಮೇಲೆ ಪಿಜ್ಜಾ ಡೋವನ್ನು ಪುನಃ ತಟ್ಟಿಕೊಂಡು ಟ್ರೇಗೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನೀವು ರೋಲಿಂಗ್ ಪಿನ್ನಿಂದ ರೋಲ್ ಮಾಡೋದಾದ್ರೆ ಉಂಟಲ್ಲ, ಸ್ವಲ್ಪ ಟ್ರೇಗಿಂತ ದೊಡ್ಡದಾಗಿ ರೋಲ್ ಮಾಡ್ಕೊಳ್ಳಿ. ಆಗ ನಿಮಗೆ ಈ ಸ್ಟೆಪ್ಪನ್ನು ಮಾಡಬೇಕಂತ ಇರುವುದಿಲ್ಲ. ಆಮೇಲೆ ಇದನ್ನು ಒಂದು ಫಾರ್ಕ್ನ ಸಹಾಯದಿಂದ ಪಿಜ್ಜಾ ಡೋಗೆ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಇದನ್ನು ಕವರ್ ಮಾಡಿಕೊಂಡು ಸ್ವಲ್ಪ ರೈಸ್ ಆಗಲಿಕ್ಕೆ ಬಂದು ಓವನ್ ಒಳಗೆ ಇಡ್ತೇನೆ. ಅಷ್ಟು ಹೊತ್ತಲ್ಲಿ ನಾವು ಪಿಜ್ಜಾ ಸಾಸನ್ನು ರೆಡಿ ಮಾಡುವ. ಪಿಜ್ಜಾ ಸಾಸ್ ಮಾಡಲಿಕ್ಕೆ ದೊಡ್ಡ ಸೈಜ್ನ ಒಂದು ಟೊಮೆಟೊವನ್ನು ಮಿಕ್ಸಿಯ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಈಗ ಒಂದು ತವಾಗೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿಯಾದ ಮೇಲೆ ಅರ್ಧ ಚಮಚದಷ್ಟು ಸಣ್ಣಗೆ ಕಟ್ ಮಾಡಿಕೊಂಡ ನೀರುಳ್ಳಿ, 1/4 ಚಮಚದಷ್ಟು ಫೈನ್ ಚಾಪ್ಡ್ ಬೆಳ್ಳುಳ್ಳಿಯನ್ನು ಸೇರಿಸಿ ಸ್ವಲ್ಪ ಸೌತೆ ಮಾಡ್ಕೊಳ್ಬೇಕು. ಆಮೇಲೆ ನಾವೀಗ ಪೇಸ್ಟ್ ಮಾಡಿಕೊಂಡ ಟೊಮೆಟೊ ಪ್ಯೂರಿ ಉಂಟಲ್ಲ, ಅದನ್ನು ಸೇರಿಸ್ಕೊಳ್ಬೇಕು. ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಕೆಚಪನ್ನು ಸೇರಿಸ್ಕೊಳ್ಬೇಕು. ನಂತರ 1/4 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್, 1/4 ಚಮಚದಷ್ಟು ಒರೆಗಾನೋ, ಹಾಗೆ 1/4 ಚಮಚದಷ್ಟು ಉಪ್ಪು ಸೇರಿಸ್ಕೊಳ್ಬೇಕು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಸಾಸ್ ಸ್ವಲ್ಪ ತಿಕ್ಕಾಗುವ ತನಕ ನಾವು ಲೋ ಫ್ಲೇಮಲ್ಲಿಟ್ಟು ಕುಕ್ ಮಾಡ್ಕೊಳ್ಬೇಕು. ಈಗ ನಮ್ಮ ಪಿಜ್ಜಾ ಸಾಸ್ ರೆಡಿಯಾಗಿದೆ. ನೆಕ್ಸ್ಟ್ ನಾವು ಚಿಕನ್ ಚಂಕ್ಸನ್ನು ರೆಡಿ ಮಾಡೋಣ. ಅದಕ್ಕೋಸ್ಕರ ನಾನು 250 ಗ್ರಾಮಷ್ಟು ಬೋನ್ಲೆಸ್ ಚಿಕನನ್ನು ತೆಗೆದುಕೊಂಡಿದ್ದೇನೆ. ಈಗ ಈ ಚಿಕನ್ಗೆ ಅರ್ಧ ಚಮಚದಷ್ಟು ಉಪ್ಪು, ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಹುಡಿ, ಅರ್ಧ ಚಮಚದಷ್ಟು ಶುಂಠಿ ಹುಡಿ, ಹಾಗೆ ಅರ್ಧ ಚಮಚದಷ್ಟು ಮೆಣಸಿನ ಹುಡಿ, ಹಾಗೆ 1/4 ಚಮಚದಷ್ಟು ಅರಿಶಿನ ಹುಡಿ, ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ, ಇದನ್ನೆಲ್ಲ ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇಕಿದ್ದರೆ ಚಿಕನನ್ನು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಬಹುದು, ಇಲ್ಲಾಂದರೆ ಇನ್ಸ್ಟೆಂಟಾಗಿ ಕುಕ್ ಮಾಡಬಹುದು. ನಾನು ಸೇಮ್ ಪ್ಯಾನ್ಗೆ ಈ ಚಿಕನನ್ನು ಹಾಕ್ಕೊಂಡು ಕುಕ್ ಮಾಡ್ಕೊಳ್ತಿದ್ದೇನೆ. ಕೆಲವರು ಈ ಚಿಕನನ್ನು ಓವರ್ ಕುಕ್ ಮಾಡಿ ಮಿಸ್ಟೇಕ್ ಮಾಡ್ತಾರೆ. ಇದರಿಂದ ಪಿಜ್ಜಾ ತಿನ್ನುವಾಗ ಪಿಜ್ಜಾ ಡ್ರೈ ಆಗಿ ಫೀಲ್ ಆಗ್ತದೆ. ಈ ಥರ ಚಿಕನನ್ನು ಸ್ಟರ್ ಫ್ರೈ ಮಾಡ್ತಾ 80% ತನಕ ಕುಕ್ ಮಾಡ್ಕೊಳ್ಬೇಕು. ನಂತರ ಉಳಿದ 20% ಉಂಟಲ್ಲ, ಅದು ಬೇಕಾಗುವಾಗ ಕುಕ್ ಆಗ್ತದೆ. ಈಗ ನಮ್ಮ ಚಿಕನ್ ಚಂಕ್ಸ್ ರೆಡಿ ಆಯಿತು. ನೋಡಿ, ನಮ್ಮ ಪಿಜ್ಜಾ ಡೋಸೆ ರೈಸ್ ಆಗಿದೆ. ಮೊದಲು ಪಿಜ್ಜಾ ಡೋನ ಮೇಲೆ ಪಿಜ್ಜಾ ಸಾಸನ್ನು ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಂತರ ಅದರ ಮೇಲೆ ಮೊಜರೆಲ್ಲಾ ಚೀಸನ್ನು ಹಾಕ್ಕೊಳ್ಬೇಕು. ನಿಮಗೆ ಪಿಜ್ಜಾದಲ್ಲಿ ಜಾಸ್ತಿ ಚೀಸ್ ಇಷ್ಟ ಇದ್ದರೆ ಜಾಸ್ತಿ ಚೀಸನ್ನು ಹಾಕ್ಕೊಳ್ಳಿ. ಆಮೇಲೆ ನಾವು ಇದರ ಮೇಲೆ ಚಿಕನ್ ಚಂಕ್ಸನ್ನು ಇಡುವ. ಆಮೇಲೆ ಎಷ್ಟು ಬೇಕೋ ಅಷ್ಟು ಪುನಃ ಮೊಜರೆಲ್ಲಾ ಚೀಸನ್ನು ಹಾಕ್ಕೊಳ್ತಿದ್ದೇನೆ. ಆಮೇಲೆ ನಿಮ್ಮ ಇಷ್ಟದ ಟಾಪಿಂಗ್ಸನ್ನು ಇದರ ಮೇಲೆ ಇಡಬಹುದು. ನಾನು ಜೂಲಿಯನ್ ಕಟ್ ಮಾಡಿಕೊಂಡ ಕ್ಯಾಪ್ಸಿಕಮನ್ನು ಇಡ್ತಿದ್ದೇನೆ. ಆಮೇಲೆ ಕೆಲವು ರೆಡ್ ಚಿಲ್ಲಿಯನ್ನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಇಟ್ಟಿದ್ದೇನೆ. ನಂತರ ಕೆಲವು ಬ್ಲ್ಯಾಕ್ ಆಲಿವ್ಸನ್ನು ಇಡ್ತಿದ್ದೇನೆ. ಇಲ್ಲಿ ನೀವು ನಿಮ್ಮ ಇಷ್ಟದ ಟಾಪಿಂಗ್ಸನ್ನು ಇಡಬಹುದು. ಆಮೇಲೆ ಇದರ ಎಡ್ಜಸ್ಗೆ ಸ್ವಲ್ಪ ಎಣ್ಣೆಯನ್ನು ಅಪ್ಲೈ ಮಾಡ್ಕೋಬೇಕು. ಎಲ್ಲ ಕಡೆ ಚೆನ್ನಾಗಿ ಆಯಿಲ್ ಬ್ರಷ್ ಮಾಡ್ಕೊಂಡಾದ್ಮೇಲೆ ನಂತರ ಸ್ವಲ್ಪ ಒರೆಗಾನೋ ಮತ್ತು ಚಿಲ್ಲಿ ಫ್ಲೇಕ್ಸನ್ನು ಇದರ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಳ್ತೇನೆ.
ನೋಡಿ, ನಮ್ಮ ಡಿಲಿಷಿಯಸ್ ಆದಂಥ ಚಿಕನ್ ಪಿಜ್ಜಾ ಬೇಕಾಗಲಿಕ್ಕೆ ರೆಡಿಯಾಗಿದೆ. ಓವನಲ್ಲಿ ಬೇಕ್ ಮಾಡೋದಾದರೆ 180 ಡಿಗ್ರಿಯಲ್ಲಿ 25 to 30 ಮಿನಿಟ್ ಬೇಕ್ ಮಾಡ್ಕೊಳ್ಬೇಕು. ಓವನ್ ಇಲ್ಲ ಅಂದರೆ ನಾವು ಕೇಕನ್ನು ಹೇಗೆ ಪಾತ್ರೆಯಲ್ಲಿ ಬೇಕ್ ಮಾಡ್ತೇವೆ ಆ ಥರ ಬೇಕ್ ಮಾಡಿಕೊಂಡ್ರೆ ಆಯಿತು. ನಾನು ಆಲ್ರೆಡಿ ಚಾನಲಲ್ಲಿ ವಿಡಿಯೋ ಹಾಕಿದ್ದೇನೆ. ನಾನು ಒಂದು 30 ಮಿನಿಟ್ಸ್ ತನಕ ಪಿಜ್ಜಾವನ್ನು ಬೇಕ್ ಮಾಡ್ಕೊಂಡಿದ್ದೇನೆ. ನೋಡಿ, ನಮ್ಮ ಪಿಜ್ಜಾ ಪರ್ಫೆಕ್ಟಾಗಿ ಬೇಕಾಗಿದೆ. ಡಿಲಿಷಿಯಸ್ ಆದಂಥ ಈ ಚಿಕನ್ ಪಿಜ್ಜಾವನ್ನು ಬಿಸಿ ಬಿಸಿ ಇರುವಾಗಲೇ ಎಂಜಾಯ್ ಮಾಡುವ. ನಾನು ಮೊದಲು ಕಟ್ ಮಾಡ್ಕೊಳ್ತೇನೆ. ಫ್ರೆಂಡ್ಸ್, ಈ ಚಿಕನ್ ಪಿಜ್ಜಾ ತುಂಬಾ ಡಿಲಿಷಿಯಸ್ ಆಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೆಲ್ಲ ಈ ಪಿಜ್ಜಾದ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್.